ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಶ್ರೀ ಗುರು ಸ್ಟಡಿ ಚಾನಲ್ ಆಗಿರುತ್ತದೆ. ಇದರಲ್ಲಿ ನಾನು TET GPSTR ಮತ್ತು HSTRಗೆ ಸಂಬಂಧಿಸಿದಂಥ ಪಾಠಗಳನ್ನು ಓದಿಸ್ತಾ ಇದ್ದೀನಿ. ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ಚಾನಲ್ ತಮಗೇನಾರ ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಒಂದು ತರಗತಿಯಲ್ಲಿ ನಾನು 6ನೇ ತರಗತಿಯ ಪಾಠ ಇತಿಹಾಸ ಪಾಠವಾದಂಥ ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಪಾಠವನ್ನು ಅಭ್ಯಾಸ ಮಾಡೋಣ. ಭಾರತ ನಮ್ಮ ಹೆಮ್ಮೆ. ಇದು ಮಕ್ಕಳಿಗೆ ಏನಂದ್ರೆ ನಾವು 6ನೇ ತರಗತಿಯೊಳಗೆ ನಮ್ಮ ಭಾರತ ಹೆಂಗೈತಿ ಏನೇನೈತಿ ಅಂಥೇಳಿ ಮಕ್ಕಳಿಗೆ ತಿಳಿಸ್ಕೊಡುವಂಥ ಒಂದು ಲೆಸನ್. ವೈವಿಧ್ಯತೆ ಪ್ರತಿಯೊಂದನ್ನು ಮತ್ತು ನಮ್ಮ ಭೂಮಿ ತಾಯಿನ ಹೇಗೆ ಪ್ರೀತಿಸಬೇಕು ಅನ್ನೋದೊಂದು ಅಂತ ಲೆಸನ್ ಇದು. ಇಲ್ಲಿ ನೋಡ್ರಿ ಕನ್ವರ್ಸೇಷನ್ ಐತಿ. ಏನಂದ್ರೆ, ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು? ಇದು ಸತೀಶನ ಸಹಜ ಪ್ರಶ್ನೆ. ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು. ನಾವೇಕೆ ದೇಶದ ಹೆಮ್ಮೆ? ಯಾಕಂದ್ರೆ ಮಕ್ಕಳಿಗೆ ಏನಾಗಿರ್ತೈತೆ ಅಂದ್ರೆ ಅವರು ತುಂಬ ಚಿಕ್ಕವ್ರು ಇರ್ತಾರೆ. ಅವ್ರಿಗೆ ಏನಾಗೈತೆ ಅಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಯಾಕೆ ನಾವು ದೇಶದ ಬಗ್ಗೆ ಹೆಮ್ಮೆ ಪಡಬೇಕು, ನಾವು ಯಾಕೆ ದೇಶಭಕ್ತಿಯನ್ನು ಮಾಡಬೇಕು ಅಂಥೇಳಿ ಒಂದೊಂದು ಮಕ್ಕಳು ತಿಳಿದಿದ್ವು ಹೇಳ್ತಾವು ಕ್ವಶನ್ಗೆ ಆನ್ಸರ್. ಆದ್ರೆ ತಿಳಿಲಾರ್ದ ಮಕ್ಕಳು ಕೇಳ್ತಾರೆ ನಾವು ಯಾಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅಂತ. ಹಂಗೆ ಇವನು ಸತೀಶನ ಕೇಳ್ತಾನೆ. ಅವಾಗ ಟೀಚರ್ ಏನು ಹೇಳ್ತಾರೆ ನೋಡ್ರಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ಅಂದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋ ಒಂದು ಏನೈತಿದು ಇದು ಐತಿ, ಒಂದು ವಾಕ್ಯ ಐತಿ. ತಾಯಿ, ಅದರದ್ದು ಮೀನಿಂಗ್ ಏನು ನೋಡ್ರಿ, ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ನಮ್ಮ ತಾಯಿ ಹಾಗೂ ನಾವು ಇರುವಂಥ ಏನು ತಾಯಿ ನಾಡು ಐತಲ್ಲ, ಇದು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ಇದು ನಾವು ಯಾವುದೋ ಒಂದು ಸ್ವರ್ಗ ಎಷ್ಟು ಎಂಥದ್ದು ನೆಮ್ಮದಿ ಕೊಡ್ತೈತೆ ಅಂದ್ರೂ ಈ ತಾಯಿ ಮತ್ತು ತಾಯಿನಾಡಿನಕ್ಕಿಂತ ಕಡಿಮೆನೇ ಅಂತ ಇದ್ರದ್ದು ಮೀನಿಂಗ್ ಆಕೈತಿ. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳು ಕಳೆದು ಹೋಗ್ಯಾವ. ಯಾವ್ಯಾವ ಅಂದ್ರೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಸಿಂಧೂ ನಾಗರಿಕತೆ, ಹೀಗೆ ಅನೇಕ ರೀತಿಯಾದಂಥ ನಾಗರಿಕತೆಗಳು ಉದಾಹರಣೆಗಾಗಿ ನಮ್ಗೆ ತಿಳ್ಕೊಂಡೇವು ನಾವು. ಈಗ ನೋಡ್ರಿ, ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆ ಆರಾಧನೆ ಇತ್ತು. ಈಗೂ ನಾವು ಮಾತೃದೇವತೆಯನ್ನು ಆರಾಧನೆ ಮಾಡ್ತೀವಿ. ಆದ್ರೆ ಮೊದಲು ಅದು ಮಾತೃದೇವತೆಯ ಆರಾಧನೆ ಇತ್ತು. ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ಸೇರಿ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ನೋಡ್ರಿ, ಗ್ರಾಮ ಜೀವನ ಹೇಗೆ ಆರಂಭವಾಯಿತು ಅಂದ್ರೆ ಅಲೆಮಾರಿ ಜೀವನ ನಡೆಸ್ತಿದ್ದ ಮೊದಲು. ಯಾಕಂದ್ರೆ ನಮ್ಗೆ ಗೊತ್ತೈತಿ ಪ್ರಾಚೀನ ಕಾಲದೊಳಗೆ, ಆಮೇಲೆ ಹಳೆ ಶಿಲಾಯುಗದೊಳಗೆ ಆವಾಗೆಲ್ಲ ಏನಿತ್ತಂದ್ರೆ ಆದಿಮಾನವ ಏನಕ್ಕಿತ್ತ ಅಂದ್ರೆ ಅಲೆಮಾರಿ ಜೀವನವನ್ನು ನಡೆಸ್ತಿದ್ದ. ಅಂದ್ರೆ ಫಸ್ಟಿಗೆ ಏನು ಮನುಷ್ಯ ಜನ್ಮ ತಾಳಿದ ಮೇಲೆ ಮಾನವರು ಏನು ಮಾಡ್ತಿದ್ರು, ಅವಾಗ ಅಲೆಮಾರಿ ಜೀವನವನ್ನು ನಡೆಸ್ತಿದ್ರು. ಅವಾಗ ಅಲೆಮಾರಿ ಜೀವನವನ್ನು ನಡೆಸ್ತಾ ಏನು ಮಾಡಿದ್ರು ಅಂದ್ರೆ ಬೆಂಕಿಯನ್ನು ಕಂಡುಹಿಡಿದು, ಆಮ್ಯಾಗ ಆಹಾರ ಧಾನ್ಯಗಳನ್ನು ಬೇಯಿಸಿ ತಿನ್ನೋದು ಕಲ್ಕೊಂಡ್ರು. ಮತ್ತು ಏನಂದ್ರೆ ಬೆಳೆಗಳನ್ನ ಬೆಳೆಯೋದು ಕಲ್ಕೊಂಡು, ಹಂಗೆ ಪ್ರತಿಯೊಂದು ಒಂದೊಂದು ಕಲಿತಾ ಒಂದೊಂದು ಸ್ಟೆಪ್ ಇಟ್ಕೊತ ಬಂದವ್ರು ಏನು ಮಾಡಿದ್ರು ಅಂದ್ರೆ ಒಂದೆಡೆ ವಾಸ ಮಾಡುವುದನ್ನು ಏನು ಆರಂಭ ಮಾಡಿದರು. ಒಂದೆಡೆ ವಾಸ ಮಾಡಬೇಕು, ನಾವು ಮನೆ ಗುಡಿಸಲುಗಳನ್ನು ಕಟ್ಕೊಂಡು ಇರಬೇಕು ಅಂತ ಹೇಳಂದು ಅವಾಗ ಎಲ್ಲರೂ ಕೂಡಿ ಒಂದು ಕಡೆ ವಾಸ ಮಾಡೋಕ್ಕೆ ಏನು ಚಲೋ ಮಾಡ್ತಾರಲ್ರಿ, ಆವಾಗ ಗ್ರಾಮ ಜೀವನ ಆರಂಭವಾಯಿತು. ಅದಕ್ಕೆ ಹೊಂದಿಕೊಳ್ಳುತ್ತಾ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಉಂಟಾಯಿತು. ಹೌದು, ನಾವು ಫಸ್ಟ್ ಏನಕ್ಕೈತಿ ನಾವು ಹುಟ್ಟಿ ಬೆಳೆದಂಥ ಹಳ್ಳಿ ಆಗಲಿ ಸಿಟಿ ಆಗಲಿ ಅವ್ರವ್ರಿಗೆ ಅವರು ಇದನ್ನೇ ಇಷ್ಟ, ಅವ್ರವ್ರ ಊರನ್ನ ಇಷ್ಟ. ಹಂಗೆ ಅದಕ್ಕೆ ಹೊಂದ್ಕೊಂಡು ಏನತ್ತ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಉಂಟಾಗಿರ್ಬೇಕು. ಆ ನೆಲದ ರಕ್ಷಣೆ ತನ್ನ ಪವಿತ್ರ ಕರ್ತವ್ಯವೆಂದು ಭಾವಿಸಿದರು. ಆ ನೆಲದ ರಕ್ಷಣೆ ತನ್ನ ಪವಿತ್ರ ಹೊಣೆ ಎನಿಸಿರಬೇಕು. ನೋಡ್ರಿ, ನಾವೊಂದು ಈಗ ಭಾರತೀಯರದೀವಿ ಅಂದರೆ ನಾವು ನಮ್ಮ ದೇಶವನ್ನು ಕಾಪಾಡಿಕೊಳ್ಳುವಂಥ ಒಂದು ನಮ್ಮ ನೆಲವನ್ನು ನಾವು ಕಾಪಾಡಿಕೊಳ್ಳುವಂಥ ಒಂದು ಏನಂದ್ರೆ ಶಕ್ತಿ ಹೊಂದಿರಬೇಕು. ಅಂದ್ರೆ ಅದು ಒಂದು ನಮ್ಮ ಕರ್ತವ್ಯ. ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ
ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಫಸ್ಟ್ ಏನಾತ್ರಿ, ಹಂಗೆ ಒಂದು ಗ್ರಾಮಗಳ ಹುಟ್ಕೊಂಡು ಏನು ಆದಿಮಾನವ ಒಂದು ಕಡೆ ವಾಸ ಮಾಡ್ಕೊಂಡು ಏನು ಮಾಡಿದವ, ಗ್ರಾಮ ಜೀವನವನ್ನು ಪ್ರಾರಂಭ ಮಾಡ್ತಾನೆ. ಆ ಗ್ರಾಮ ಜೀವನವನ್ನು ಪ್ರಾರಂಭ ಮಾಡಿದ ನಂತರ ಏನು ಮಾಡಾಕತ್ರು, ಆವಾಗ ಗ್ರಾಮಗಳು ಒಂದುಗೂಡಿ ಒಂದೊಂದು ರಾಜ್ಯ ಆದವು. ಅವಾಗ ರಾಜ್ಯವಾಗಿ ಆ ರಾಜ್ಯಗಳಲ್ಲೆಲ್ಲ ಸೇರಿ ಏನು ಒಂದು ಸಾಮ್ರಾಜ್ಯ, ನಮ್ದೊಂದು ಹಿಂದೂ ಸಾಮ್ರಾಜ್ಯ ಅಂಥೇಳಿ ಹೆಂಗೆ ಉದಾಹರಣೆಗೆ ಐತಿ ಹಿಂಗೆ ಸಾಮ್ರಾಜ್ಯವಾಗ್ತದೆ. ಅಂದ್ರೆ ಫಸ್ಟಿಗೆ ಗ್ರಾಮಗಳು ಈಗೇನೈತಿ ಅಂದ್ರೆ ಈಗಿನ ಕಾಲದೊಳಗೆ ಫಸ್ಟ್ ಗ್ರಾಮಗಳಾದಮೇಲೆ ತಾಲೂಕುಗಳಾದಮೇಲೆ ಜಿಲ್ಲೆಗಳಾದಮೇಲೆ ರಾಜ್ಯಗಳಾದಮೇಲೆ ದೇಶಗಳು, ಹಿಂಗೆ ಈ ಥರ ಸ್ಟೆಪ್ ವೈಸ್ ಏನೈತಿ ಐತಿ ನಮ್ದು ದೇಶದೊಳಗೆ ಪದ್ಧತಿ. ಅದೇ ಥರ ಅವು ಫಸ್ಟಿಗೆ ಏನಾತಂದ್ರೆ ಗ್ರಾಮಗಳು ಉದಯಿಸಿದ್ದು, ಗ್ರಾಮಗಳೇ ಕೂಡಿ ಒಂದು ರಾಜ್ಯ ಆಕೈತಿ, ರಾಜ್ಯಗಳು ಬೆರೆತು ಒಂದು ದೊಡ್ಡ ಸಾಮ್ರಾಜ್ಯ ಆಕೈತಿ. ಹಿಂಗೆ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಅಂದ್ರೆ ಈಗ ನಾವು ಒಂದು ಫಸ್ಟಿಗೆ ನಾವು ನಮ್ಮ ಹಳ್ಳಿ ಬಗ್ಗೆ ಅಭಿಮಾನವನ್ನು ಹೊಂದ್ತೀವಿ. ಆಮೇಲೆ ನಮ್ಮ ತಾಲೂಕು, ನಾವು ಈ ತಾಲೂಕ್ದವ್ರು ಹುಟ್ಟಿ ಅನ್ನುವಂಥ ಒಂದು ಅಭಿಮಾನವನ್ನು ಬೆಳೆಸ್ಕೊತೀವಿ. ನಂತರ ಇದು ನಮ್ಮ ಜಿಲ್ಲೆ, ನಾವು ಬಾಗಲಕೋಟೆ ಜಿಲ್ಲೆ, ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯವ್ರು, ನಾವು ಬೆಂಗಳೂರದವ್ರು ಅಂಥೇಳಿ ಅವ್ರವ್ರ ಜಿಲ್ಲೆಗಳ ಬಗ್ಗೆ ಹೆಮ್ಮೆಯನ್ನು ಪಟ್ಕೋತಾರೆ. ಅದಾದಮೇಲೆ ಏನು ಮಾಡ್ತಾರಂದ್ರೆ ಜಿಲ್ಲೆಗಳ ನಂತರ ರಾಜ್ಯಗಳು, ನಮ್ಮ ಕರ್ನಾಟಕ ರಾಜ್ಯ ನಮ್ಮದು ಒಂದು ಉತ್ತಮವಾದಂಥ ರಾಜ್ಯ ಐತಿ ಅಂಥೇಳಿ ನಾವು ಆ ಹೆಮ್ಮೆ, ಆ ರಾಜ್ಯನ, ಆ ತಾಯ್ನಾಡನ್ನು ನಾವು ಪ್ರೀತಿ ಮಾಡ್ತೀವಿ ಮತ್ತು ಪೂಜಿಸ್ತೀವಿ. ಹಂಗೆ ನಾವೇನು ರಾಜ್ಯಗಳಾತಲ್ಲ, ಆಮೇಲೆ ದೇಶಗಳು. ನಮ್ಮ ದೇಶ ಅತ್ಯಂತ ಉತ್ತಮವಾದ ದೇಶ. ನಮ್ಮ ದೇಶದ ಬಗ್ಗೆ ಯಾರು ಏನಾರ ಅಂದ್ರೆ ನಮಗೆ ತುಂಬ ಕೋಪ ಬರ್ತೈತಿ. ಹಂಗೆ ನಮ್ಗೆ ದೇಶಭಕ್ತಿ ಮೂರ್ತ ರೂಪ ತೊಳೆಯಿತು. ದೇಶ ಸೇವೆ ಈಶ ಸೇವೆ ಸಮವಾಯಿತು. ನೋಡು, ದೇಶ ಸೇವೆ ಅನ್ನೋದು ಒಂದು ಈಶ ಸೇವೆಗೆ ಸಮವಾಯಿತು. ಈಶ ಅಂದರೆ ಈಶ್ವರನ ಸೇವೆ ಏನು ಮಾಡ್ತೀವಲ್ಲ ನಾವು, ಅದಕ್ಕೆ ಈಶ ಸೇವೆ ಅಂಥೇಳಿ ಕರಿತೀವಿ. ಒಂದು ದೇವರ ಸೇವೆ ಅಂಥೇಳಿ ನಾವು ಅದನ್ನು ಭಾವಿಸ್ತೀವಿ. ಈಗ ಒಬ್ಬರು ಸೈನಿಕರು ಏನು ಮಾಡ್ತಾರಂದ್ರೆ, ನಾವು ಸೈನ್ಯಕ್ಕೆ ಹೋಗ್ತಾರಲ್ಲ, ಅವರು ದೇಶ ಸೇವೆನ ಈಶ ಸೇವೆ ಅಂಥೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ನಮ್ಮ ನೆಲವನ್ನು ಕಾಪಾಡ್ತಾರೆ. ಮತ್ತು ಹೊಳ್ಳಿ ಅವರು ಈ ನಮ್ಮ ನೆಲ ಎಲ್ಲವನ್ನು ಕಾಪಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡೋಕ್ಕೂ ಅವರು ಹಿಂದೆ ಮುಂದೆ ನೋಡಂಗಿಲ್ಲ. ಹಂಗೆ ಅವರು ಏನು ಮಾಡ್ತಾರಂದ್ರೆ ಅಷ್ಟು ಒಂದು ಒಳ್ಳೆಯ ಸಾಮರ್ಥ್ಯದಿಂದ ದೇಶ ಸೇವೆಯನ್ನು ಮಾಡೋಕ್ಕೆ ಹೋಗ್ತಾರೆ. ಹುಟ್ಟಿದ ನೆಲ ತಾಯ್ನಾಡಿನ ಸ್ಥಾನಕ್ಕೇರಿತು. ನಾವು ಹುಟ್ಟಿದಂಥ ನೆಲ ಏನಾಯ್ತು, ನಮ್ಮ ತಾಯಿನಾಡಿನ ಸ್ಥಾನಕ್ಕೆ ಸೇರಿತು. ನಾವು ದೇಶದ ಸಾಧನೆಗಳನ್ನು ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಪಡುವುದು ಸಹಜವಲ್ಲವೇ? ಈಗ ನಾವು ಏನಕ್ಕೈತಂದ್ರೆ, ನಾವು ನಮ್ಮ ದೇಶ ಒಂದು ಕ್ರಿಕೆಟ್ ಉದಾಹರಣೆಗೆ ಕ್ರಿಕೆಟ್ ಒಳಗಾಗಿರ್ಬೋದು, ಕಬಡ್ಡಿ, ಖೋ ಖೋ, ಹಾಕಿ ಯಾವುದು ಪ್ರತಿಯೊಂದರೊಳಗೂ ನಮ್ಮ ದೇಶ ಗೆಲ್ಲಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಸಲ್ಲಿಸ್ತೀವಿ. ಯಾಕಂದ್ರೆ ನಮ್ಮ ತಾಯ್ನಾಡು, ನಾವು ಎಲ್ಲರ ಜೊತೆ ಏನಂದ್ರೆ ಸ್ಪರ್ಧೆಗಿಳಿದಾಗ ನಾವು ಗೆಲುವನ್ನು ಸಾಧಿಸ್ಬೇಕನ್ನುವಂಥ ಭಾವನೆ ಬರ್ತೈತಿ. ಅಂದ್ರೆ ನಮ್ಮ ದೇಶ ನಾವು ಮುಂದೆ ಬರಬೇಕನ್ನುವಂಥ ಒಂದು ಭಾವನೆ ಬರ್ತೈತಿ. ನಾವು ಹೆಮ್ಮೆ ಪಡ್ತೀವಿ. ಅದು ಏನರ ಒಂದು ವೇಳೆ ಏನಂದ್ರೆ ಉದಾಹರಣೆಗಾಗಿ ಈಗ ಕ್ರಿಕೆಟ್ನವರು ಬೇರೆ ದೇಶದ ಜೊತೆ ಗೆದ್ರೆ ನಮ್ಗೆ ಎಷ್ಟು ಖುಷಿ ಆಕತ್ತಂದ್ರೆ, ಯಾಕಂದ್ರೆ ನಮ್ಮ ಭಾರತ ದೇಶಕ್ಕೆ ಗೆದ್ದೈತಿ ಅಂತ ನಾವು ಭಾಳ ಖುಷಿ ಪಡ್ತೀವಿ. ಹಂಗೆ ಈಗ ನೋಡ್ರಿ, ಮತ್ತು ನೆಕ್ಸ್ಟ್ ಪಾಯಿಂಟ್ ಏನೈತಿ, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು. ಪ್ರಾಚೀನ ಕಾಲದಿಂದ ನಮ್ಮ ದೇಶವನ್ನು ಏನಂತ ಕರೀತಿದ್ರು, ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು. ಈಗೂ ಕೂಡ ನಾವು ಭಾರತ ದೇಶನ ಅಂತ ಕರಿತೀವಿ. ಅಂದ್ರೆ ನಮ್ಮ ಪ್ರಾಚೀನದಿಂದನೂ ನಮ್ಮ ದೇಶದ ಹೆಸರು ಏನೈತಿ, ಭಾರತನ ಅಂತ ಐತಿ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ನೋಡ್ರಿ, ನಮ್ಮ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಹೆಂಗೆ ಬಂತು, ಇದು ಕ್ವಶನ್ ಆಗೈತೆ ನೋಡ್ರಿ. ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಹೆಂಗೆ ನಮ್ಮ ಭಾರತ ದೇಶ ಅಂಥೇಳಿ ಹೆಸರು ಬಂತಂತಂದ್ರೆ ಇದು ಕ್ವಶನ್ ಆಗೈತಿ, ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಐತಿ.
ಯಾವ ರಾಜನ ಮಗ ಅಥವಾ ಯಾರ ಒಂದು ಆಡಳಿತ ಕಾಲದಲ್ಲಿ ಭಾರತ ಎಂಬ ಹೆಸರು ಬಂತು ಅಂಥೇಳಿ ಕೇಳಿದರೆ ನಾವು ಇಲ್ಲಿ ನೋಡ್ರಿ ಮುಂದೆ ಐತೆ ನೋಡ್ರಿ. ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ, ಭಾರತ ದೇಶ ಎನಿಸಿತು. ನೋಡ್ರಿ, ನಾವು ಋಷಭನಾಥನ ಹಿರಿಯ ಮಗನಾದಂಥ ಭರತನಿರ್ತಾನ. ಆ ಭರತ ರಾಜನ ಏನು ಮಾಡಿರ್ತಾನಂದ್ರೆ ನಮ್ಮ ದೇಶವನ್ನು ಆಳಿರ್ತಾನ. ಹೀಗಾಗಿ ಆ ಭರತನ ಹೆಸರನ್ನು ನಮ್ಮ ಭಾರತ ದೇಶಕ್ಕೆ ಇಟ್ಟು ಏನಾಗಿತ್ತಂದ್ರೆ ಭರತಖಂಡ, ಭರತವರ್ಷ, ಭಾರತ ದೇಶ ಎಂದು ಎನಿಸಿತು. ತಿಳಿತಲ್ಲ ಈಗ ನಾ ತಿಳ್ಕೊಂತೀನಿ ಅಂಥೇಳಿ ನಾ ಮುಂದೆ ಹೋಗ್ತೀನಿ. ಏನಂದ್ರೆ ಭಾರತ ದೇಶಕ್ಕೆ ಮೊದಲು ಹೆಂಗೆ ಹೆಸರು ಬಂತಂದ್ರೆ ಭರತನೆಂಬ ರಾಜನು ಆಳ್ತಿದ್ದ, ಅದಕ್ಕೆ ಭಾರತ ಎಂಬ ಹೆಸರು ಬಂದಿತು. ನೆಕ್ಸ್ಟ್ ನೋಡ್ರಿ, ಸುಮಾರು 3,000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ನೋಡ್ರಿ, ಸುಮಾರು ಎಷ್ಟು ಸಾವಿರ ವರ್ಷಗಳ ಹಿಂದೆ ಇವರು ಏನಂದ್ರೆ ಪರ್ಷಿಯಾ ದೇಶದವರು ನಮ್ಮ ಸಿಂಧೂ ನಾಗರಿಕತೆಯ ಒಂದು ಪ್ರದೇಶಕ್ಕೆ ಬಂದಿದ್ರಂದ್ರೆ 3,000 ವರ್ಷಗಳ ಹಿಂದೆನ ಬಂದಿದ್ರಂತವ್ರು. ಅವ್ರು ಬಂದಾಗ ಅವ್ರು ಏನು ಮಾಡಿದ್ರು ನೋಡ್ರಿ, ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಈಗ ಏನು ಪಾಕಿಸ್ತಾನದೊಳಗೆ ಸಿಂಧೂ ನಾಗರಿಕತೆ ಅನ್ನೋದು ಒಂದು ಐತಲ್ಲ, ಅದು ಏನಾಗಿತ್ತು ಮೊದಲೆಲ್ಲ ಏಕಾಯಿತು. ಆವಾಗ ಏನಾಗಿತ್ತಂದ್ರೆ ಆ ಪರ್ಷಿಯಾ ದೇಶದವರು ಆ ಸಿಂಧೂ ನಾಗರಿಕತೆಯ ಬಯಲಿಗೆ ಬಂದು ಅಲ್ಲಿರುವಂಥ ಜನರಿಗೆ ಏನಂತ ಕರೆದ್ರಂದ್ರೆ ಹಿಂದೂ ಎಂದು ಕರೆದರು. ಫಸ್ಟ್ ಹಿಂದೂ ಎಂದು ಕರೆದವರು ಯಾರು ಅಂತ ಕೇಳಿದ್ರೆ ಪರ್ಷಿಯಾ ದೇಶದವರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಪದವು ಇಂಡು ಆಯಿತು. ನೋಡ್ರಿ, ಮುಂದೆ ಹಂಗೆ ಏನು ಮಾಡ್ತಾರಂದ್ರೆ ಗ್ರೀಕರು ಬರ್ತಾರೆ, ಪರ್ಷಿಯನ್ನವ್ರು ಬಂದು ಅವ್ರು ಏನಂತ ಕರೆದ್ರು, ಹಿಂದೂ ಅಂತ ಹೇಳಿ ಕರೆದ್ರು. ಆಮೇಲೆ ಅವ್ರ ನಂತರ ಬಂದಂಥವ್ರು ಗ್ರೀಕರು ಏನಂತ ಕರೆದ್ರಂದ್ರೆ ಆ ಹಿಂದೂ ಪದಾನ ಹಿಂದೂ ಅನ್ಕೋತದು ಅವ್ರ ಬಾಯಿಯೊಳಗೆ ಇಂಡು ಆಯಿತು. ಅಂದ್ರೆ ಇಂಡು ಪದ ಎಂದು ಭಾರತ ದೇಶವನ್ನು ಕರೆದವರು ಯಾರು ಅಂತ ಕೇಳಿದ್ರೆ ಗ್ರೀಕರು. ಇದು ಇಂಪಾರ್ಟೆಂಟ್ ನೋಡ್ರಿ. ಹಾಗೆಯೇ ಸಿಂಧೂ ನದಿಯು ಇಂಡಸ್ ಆಯಿತು. ನೋಡ್ರಿ, ಆವಾಗ ಸಿಂಧೂ ನದಿ ಏನಂತ ಕರೆದ್ರೆ ಇಂಡಸ್ ಅಂತ ಕರಿತೀವಿ. ಈಗ ನಾವು ಇಂಡಸ್ ಸಿವಿಲೈಸೇಷನ್ ಅಂತ ಹೇಳಿ ಏನು ಇಂಗ್ಲೀಷ್ನಾಗ ಓದ್ತೀವಲ್ಲ, ಅದನ್ನು ಕರೆದವ್ರು ಯಾರು ಅಂತಂದ್ರೆ ಗ್ರೀಕರು. ಅದೇ ಹಿಂದೂ ಇದ್ದದ್ದು ಇಂಡು ಆಯಿತು. ಆದಮೇಲೆ ಅದನ್ನು ಏನಂತ ಕರೆದ್ರು, ಸಿಂಧೂ ನದಿಯನ್ನು ಇಂಡಸ್ ಅಂಥೇಳಿ ಕರೆದ್ರು. ಮಮ್ಮದಿಯರ ಆಕ್ರಮಣದಿಂದ ಹಿಂದೂ ಪದ ಮತ್ತೆ ಬೆಳಕಿಗೆ ಬಂತು. ಏನಂದ್ರೆ ಮಮ್ಮದಿಯವರು ಅದಾರಲ್ರಿ, ಅವ್ರು ಬಂದು ಏನು ಕರೀತಾರಂದ್ರೆ ಹಿಂದೂ ಪದ ಮತ್ತೆ ಬೆಳಕಿಗೆ ಬರ್ತೈತಿ. ಮಮ್ಮದರಿ ಏನು ಆಕ್ರಮಣ ಮಾಡ್ತಾರಲ್ರಿ, ಆಮೇಲೆ ಅಂದ್ರೆ ಗ್ರೀಕರ ನಂತರ ಏನು ಮಾಡ್ತಾರೆ, ಮಮ್ಮದಿಯವ್ರು ಬರ್ತಾರೆ. ಮಮ್ಮದಿಯವ್ರು ಬಂದು ಅವ್ರು ಏನಂತ ಕರೀತಾರೆ, ಹಿಂದೂ ಪದ ಅವ್ರನ್ನ ಏನಂತ ಕರೀತಾರಂದ್ರೆ ಮತ್ತು ಅವರು ಗ್ರೀಕ್ರು ಏನಂತ ಕರೆದಿದ್ರು, ಇಂಡಸ್ ಅಂತ ಹೇಳಿ ಕರೆದಿದ್ರು, ಇಂಡು ಅಂತ ಹೇಳಿ ಕರೆದಿದ್ರು. ಹೊಳ್ಳಿ ಮಮ್ಮದಿಯರು ಬಂದ್ರ ನಂತರ ಅವ್ರೇನು ಕರೆದ್ರೆ ಹಿಂದೂ ಪದ ಅಂಥೇಳಿ, ಮತ್ತು ಅವ್ರು ಹೊಳ್ಳಿ ಹಿಂದೂಗಳ ಅಂಥೇಳಿ ಕರೆದ್ರು ಮಮ್ಮದಿಯರು. ಅವರು ಈ ದೇಶವನ್ನು ಹಿಂದೂಸ್ತಾನ ಎಂದು ಕರೆದರು. ಈ ದೇಶವನ್ನು ಏನಂತ ಹೇಳಿ ಕರೀತಾರೆ, ಹಿಂದೂಸ್ತಾನ ಅಂತ ಹೇಳಿ ಕರೀತಾರೆ. ಇಲ್ಲಿಯ ಜನರು ಹಿಂದೂಗಳು. ಇಲ್ಲಿಯ ಜನರನ್ನು ಅವ್ರು ಏನು ಮಾಡ್ತಾರೆ, ಹಿಂದೂಗಳು ಅಂಥೇಳಿ ಕರೀತಾರೆ. ಏನಂತ ಕರೆದ್ರು, ಇಲ್ಲಿಯ ಜನರನ್ನು, ಈ ಭಾರತೀಯ ಜನರನ್ನು ಹಿಂದೂಗಳು ಅಂಥೇಳಿ ಯಾರು ಕರೀತಾರೆ ಅಂದ್ರೆ ಮಮ್ಮದಿಯರು ಕರೀತಾರೆ. ಮತ್ತು ಅವರ ಧರ್ಮ ಹಿಂದೂ. ಈ ಹಿಂದೂಗಳ ಧರ್ಮ ಯಾವುದ್ರಿ, ಹಿಂದೂ ಧರ್ಮ ಎಂದು ಕರೆದರು. ಹಿಂದೂ ಧರ್ಮ ಎಂದು ಕರೆದವರು ಯಾರು, ಯಾವ ದೇಶದವರು ಅಂಥೇಳಂದ್ರೆ ಮಮ್ಮದಿಯರು. ಇವ್ರು ಯಾರ ನಂತರ ಬಂದಿರ್ತಾರೆ, ಇವರು ಗ್ರೀಕರ ನಂತರ ಬಂದಿರ್ತಾರೆ. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಎನಿಸಿತು.
ನೋಡು ಏನು ಇವರು ಮಹಮ್ಮದಿಯರು ಹೋದ್ರಿಂದ ನಂತರ ಅವ್ರು ಏನು ಬಂದ್ರೆ ಇಂಗ್ಲೀಷ್ರು ಏನು ಬರ್ತಾರಲ್ರಿ ಅವರ ಪ್ರಭಾವದಿಂದಾಗಿ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮ ಎಂದು ಕರೆಯಿದರು. ಇದನ್ನು ಹಿಂದೂಯಿಸಮ್ ಅಂಥೇಳಿ ಕರೀತಾರೆ ಇವರು. ಯಾರಂದ್ರೆ ಪಾಶ್ಚಾತ್ಯರು. ನೆಕ್ಸ್ಟ್ ನೋಡ್ರಿ, ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು. ನೋಡ್ರಿ, ಇವರು ಭಾರತದ ಭವ್ಯ ಏನೇನು ನಮ್ಮ ದೇಶದೊಳಗೆ ವೈವಿಧ್ಯತೆ ಐತಿ, ಏನೇನು ಸಂಪನ್ಮೂಲ ಐತಿ, ಮತ್ತು ಇಲ್ಲಿ ಯಾವ ಥರ ಸಂಸ್ಕೃತಿ ಐತಿ ಅನ್ನೋದನ್ನು ಬೇರೆ ದೇಶಕ್ಕೆ ಯಾವ ರೀತಿ ಪ್ರಸಾರ ಮಾಡ್ತಾರೆ ಅನ್ನೋದನ್ನು ಈ ಪ್ಯಾರಾದೊಳಗೆ ನೋಡ್ತೀವಿ. ನೋಡ್ರಿ ಏನೇನೈತಿ ನೋಡೋಣ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಕೆಲವೊಂದು ಆಂಗ್ಲ ವಿದ್ವಾಂಸರು ಏನಿರ್ತಾರಲ್ರಿ, ಆಂಗ್ಲ ಪಂಡಿತರು ಏನಿರ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ ನಮ್ಮ ಜಲದ ಬಗ್ಗೆ ಅವ್ರು ಏನು ಮಾಡ್ತಾರಂದ್ರೆ ಬೇರೆ ದೇಶಕ್ಕೆ ಏನು ಮಾಡ್ತಾರೆ, ಇಲ್ಲಿರುವಂಥ ಸಂಸ್ಕೃತಿಯನ್ನು ಬೇರೆ ದೇಶಕ್ಕೆ ತೋರಿಸಿ ಕೊಟ್ಟಾರ ಅವರು. ಅಂಥವರಲ್ಲಿ ಯಾರು ಇಂಪಾರ್ಟೆಂಟ್ ಅಂತ ನೋಡ್ರಿ, ಅಂಥವರಲ್ಲಿ ವಿಲಿಯಮ್ ಜೋನ್ಸ್ ಭಾಳ ಪ್ರಮುಖವಾದವರು. ಇವ್ರ ಹೆಸರು ನೆನಪಿಟ್ಕೋರಿ, ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ವಿಲಿಯಮ್ ಜೋನ್ಸ್ ಜೂನಿಯರ್. ಅವ್ರ ಹೆಸರೇನ್ರಿ? ವಿಲಿಯಮ್ ಜೋನ್ಸ್ ಜೂನಿಯರ್. ಇವನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ. ವಿಲಿಯಮ್ ಜೋನ್ಸ್ ಅವರು ಏನಾಗಿದ್ದರು? ಹೇಳಿಕೆ ಒಳಗೆ ಬರ್ಬೋದು, ವಿಲಿಯಮ್ ಜೋನ್ಸ್ ಅವರು ಸುಪ್ರೀಂ ಕೋರ್ಟಿನ ಆಗಿದ್ದರು. ವಿಲಿಯಮ್ ಜೋನ್ಸ್ ಅವರು ಫಸ್ಟ್ ಏನಂದ್ರೆ ನಮ್ಮ ದೇಶದ ಭವ್ಯತೆ ಮತ್ತು ಸಂಸ್ಕೃತಿಯನ್ನು ಬೇರೆ ದೇಶಕ್ಕೆ ಪ್ರಸಾರ ಮಾಡಿದರು ಅಂಥೇಳಿ ಬರ್ಬೋದು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಐತಿ, ನೆನಪಿಟ್ಕೋರಿ. ಮೇಧಾವಿ ಸಂಸ್ಕೃತ ಕಲಿತ ಏನಂದ್ರೆ ಇವರು ಒಂದು ದೊಡ್ಡ ಮೇಧಾವಿ ಆಗಿರ್ತಾರೆ. ಇವರು ಸಂಸ್ಕೃತವನ್ನು ಕಲಿತಾರ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂಥೇಳಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ ವಿಲಿಯಮ್ ಜೋನ್ಸ್ ಅವರು ಅಂದ್ರೆ ಸಂಸ್ಕೃತಿಯ ಭಾಷೆಯ ನುಡಿಗಟ್ಟು ಅದ್ಭುತ. ಸಂಸ್ಕೃತದಲ್ಲಿರುವಂಥ ಏನು ನುಡಿಗಟ್ಟುಗಳಿದಾವಲ್ಲ ಅವು ತುಂಬ ಅದ್ಭುತವಾಗಿವೆ ಅಂಥೇಳಿ ಸಂಸ್ಕೃತ ಕಲಿತ ನಂತರ ಇವರು ಹೇಳ್ತಾರೆ ಎಂದು ಜೋನ್ಸ್ ನುಡಿದ. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ಇವ್ರು ಏನು ಮಾಡ್ತಾರಂದ್ರೆ, ಇವರು ಬರೀ ಸಂಸ್ಕೃತವನ್ನು ಓದಿ ಸುಮ್ಮನೆ ಕುಂದ್ರಲಿಲ್ಲ. ಅವ್ರು ಏನು ಮಾಡ್ತಾರಂದ್ರೆ ಭಾರತದ ಸಾಹಿತ್ಯನ ಅಧ್ಯಯನ ಮಾಡೋ ಸಲುವಾಗಿನ ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ. ಯಾರು ದೊಡ್ಡ ಒಂದು ಸಂಸ್ಕೃತ ಸಂಸ್ಥೆಯನ್ನು ನಿರ್ಮಾಣ ಮಾಡಿದವರು ಅಂದ್ರೆ ವಿಲಿಯಮ್ ಜೋನ್ಸ್. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು. ಈ ಸಂಸ್ಥೆ ಏನು ಮಾಡ್ತೈತಿ? ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು. ಏನು ಸಂಸ್ಕೃತದೊಳಗೆ ಇರ್ತೈತಲ್ಲ ಅದನ್ನು ಇಂಗ್ಲೀಷಕ್ಕೆ ಭಾಷಾಂತರ ಮಾಡ್ತಾರೆ ಇವರು. ಈ ಸಂಸ್ಥೆ ಪ್ರಮುಖವಾಗಿ ಇದನ್ನು ಒಂದು ವಿಷಯವನ್ನಾಗಿ ಅರ್ಥ ಮಾಡ್ಕೊಂಡು ಇದರಿಂದ ಭಾಳ ಇಂಪಾರ್ಟೆಂಟ್ ಐತೆ ಅಂತ ತಿಳ್ಕೊಂಡು ವಿಲಿಯಮ್ ಜೋನ್ಸ್ ಅವ್ರು ಏನು ಮಾಡ್ತಾರಂದ್ರೆ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿಸ್ತಾರೆ. ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ. ನೋಡ್ರಿ, ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತ ಕೇಳಿದ್ರೆ ಭಗವದ್ಗೀತೆ. ಅದನ್ನು ಯಾರು ಭಾಷಾಂತರಿಸಿದ್ರು ಅಂದ್ರೆ ವಿಲಿಯಮ್ ಜೋನ್ಸ್. ಮೋಸ್ಟ್ ಇಂಪಾರ್ಟೆಂಟ್. ವಿಲಿಯಮ್ ಜೋನ್ಸ್ ಜೂನಿಯರ್ ಶಾಕುಂತಲಾ ಎಂಬ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ನೋಡ್ರಿ, ಅಷ್ಟಲ್ದನ ಅವ್ರು ಒಂದು ಕೃತಿ ಇದನ್ನು ಮಾಡ್ತಾರೆ, ಏನಂದ್ರೆ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷ್ನಾಗ ಭಾಷಾಂತರ ಮಾಡ್ತಾರೆ. ಏನಂದ್ರೆ ಶಾಕುಂತಲಾ ವಿಲಿಯಮ್ ಜೋನ್ಸ್ ಅವ್ರು ಬರೆದಂಥ ಕೃತಿ ಯಾವುದು ಅಂಥೇಳಿ ಕೇಳಿದ್ರೆ ಅದು ಶಾಕುಂತಲಾ. ಇದು ಸಂಸ್ಕೃತ ಕೃತಿಗಳನ್ನ ಇಂಗ್ಲೀಷ್ನೊಳಗೆ ಬರ್ದಾರೆ. ಇದನ್ನು ಇಂಗ್ಲೀಷ್ನಲ್ಲಿ ರಚಿಸಿದ ಜೂನಿಯರ್ ವಿಲಿಯಮ್ ಜೋನ್ಸ್ ಅವರು ರಚಿಸಿರುವ ಕೃತಿ ಯಾವುದು ಅಂತ ಹೇಳಿ ಕೇಳಿದ್ರೆ ಶಾಕುಂತಲಾ. ಮುಂದೆ ಏನಾಕೈತಿ ಅಂದ್ರೆ ಫ್ರೆಂಚ್ರು ಏನು ಮಾಡ್ತಾರಂದ್ರೆ ಇಲ್ಲೈತೆ ನೋಡ್ರಿ. ಮುಂದೆ ಫ್ರೆಂಚರು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮುಂದುವರಿಸ್ತಾರೆ. ಅವ್ರು ಏನು ಮಾಡ್ತಾರಂದ್ರೆ ಇವ್ರು ಏನು ಮಹಮ್ಮದಿಯರು ಬರ್ತಾರೆ, ಇಂಗ್ಲೀಷರು ಬರ್ತಾರೆ, ಅವ್ರು ಆದಮೇಲೆ ಯಾರು ಬರ್ತಾರೆ ಅಂದ್ರೆ ಫ್ರೆಂಚರು ಬರ್ತಾರೆ. ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮುಂದುವರಿಸಿದರು. ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ
ಅನುವಾದಗೊಂಡವು. ಏನಾದವು ಅಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮುಂದುವರೆಸ್ತಾರೆ. ಫ್ರೆಂಚರು, ಜರ್ಮನ್ರು ಎಲ್ಲ ಹಂಗೆ. ಇಂಗ್ಲೀಷ್ರಾದ್ರೆ ಮಮ್ಮದಿಯರು, ಗ್ರೀಕ್ರು ಇವರೆಲ್ಲರೂ ಆದಮೇಲೆ ಏನು ಮಾಡ್ತಾರಂದ್ರೆ ಒಳ್ಳೆಯ ಫ್ರೆಂಚರು ಮತ್ತು ಜರ್ಮನ್ರು ಏನು ಮಾಡ್ತಾರಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋಕೆ ಅವರು ಆಸಕ್ತಿಯನ್ನು ವಹಿಸ್ತಾರೆ. ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು. ನೋಡ್ರಿ, ಇದೇನು ವಿಲಿಯಂ ಜೋನ್ಸ್ ಅವ್ರ ಕಾಲದೊಳಗನ ಏನಾಕೈತಂದ್ರೆ 50 ಉಪನಿಷತ್ತುಗಳನ್ನು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು. ಅನುವಾದ ಮಾಡ್ತಾರವ್ರು. ಅದು ಮುಂದೆ ಮ್ಯಾಪ್ ಐತ್ರಿ. ನಾವು ಮ್ಯಾಪ್ ಏನೈತಿ ನಾಳೆ ಓದೋಣಂತ. ಇವತ್ತಿನ ತರಗತಿಯೊಳಗೆ ತಮಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಮುಗಿಸ್ತೀನಿ. ತಮಗಿಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಮುಗಿಸ್ತೀನಿ. ಮತ್ತು ಇನ್ನೊಂದು ತರಗತಿಯೊಳಗೆ ಈ ಪಾಠವನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.